ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹಳ್ಳಿಯಲ್ಲಿ ಮಾಡುವಂತಹ ಸ್ಪೆಷಲ್ ಆಗಿ ಒಂದು ರೆಸಿಪಿಯನ್ನು ನಾನು ಹೇಳ್ಕೊಡ್ತೇನೆ ನಿಮಗೆ. ಸೊ ಇದಕ್ಕೆ ವಿಟಮಿನ್ ಸೊಪ್ಪು ಅಂತ ಹೇಳ್ತೀವಿ. ಸೊ ನಾನು ಈಗ ಈ ವಿಟಮಿನ್ ಸೊಪ್ಪಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದಕ್ಕೆ ಮೊದಲಿಗೆ ವಿಟಮಿನ್ ಸೊಪ್ಪು ಬೇಕಾಗುತ್ತೆ. ಈ ಥರ ಇರುತ್ತೆ ವಿಟಮಿನ್ ಸೊಪ್ಪು. ಅಂದರೆ ಬೇಲಿಯಲ್ಲಿ ಸಿಗುವಂಥ ಯಾವ ಸೊಪ್ಪನ್ನೆಲ್ಲ ಹಾಕ್ಕೊಳ್ಬೇಡಿ, ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಇದನ್ನು ಈ ಥರ ಇರುತ್ತೆ ನೋಡಿ. ಇದು ಬೇಲಿಯಲ್ಲೆಲ್ಲ ಸಿಗುತ್ತೆ, ನಾರ್ಮಲ್ ಆಗಿ ಹಳ್ಳಿಗಳಲ್ಲೆಲ್ಲ ಸಿಗುವಂಥದ್ದು. ಇದು ಆಲ್ಮೋಸ್ಟ್ ಇದರ ಥರ ಬೇವಿನ ಸೊಪ್ಪು ಥರನೇ ಇರುತ್ತೆ ನೋಡಲಿಕ್ಕೆ. ಆಮೇಲೆ ಇದನ್ನು ನಾವು ಈ ಥರ ತೆಗೆದುಕೊಳ್ಬೇಕು, ಅದರ ನಾರಿಂದ ತೆಗೆದುಕೊಳ್ಬೇಕು. ಇದು ತೆಗೆದುಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನೀಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದೀಗ ಇಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಕಂಡರೂ ಕೂಡ ಕರಿ ಆದ ಮೇಲೆ, ಪದಾರ್ಥ ಆದ ಮೇಲೆ ನಮಗೆ ಸ್ವಲ್ಪ ಆಗುತ್ತೆ. ಅಂದರೆ ನಾವು ಉಪ್ಪು ಕರಿ ಥರ ಮಾಡ್ತೀವಿ, ಹಾಗಾಗಿ ಅದು ಸ್ವಲ್ಪನೇ ಆಗುತ್ತೆ. ಈಗ ನೋಡಿ, ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ತಾ ಹೋಗಬೇಕು. ಇದನ್ನು ಈಗ ಕಟ್ ಮಾಡೋದಕ್ಕಿಂತ ಮೊದಲು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ನಾನು ವಾಶ್ ಮಾಡ್ತಾ ಇದ್ದೇನೆ. ಅಂದರೆ ಅದು ಬೇಲಿಯಲ್ಲೆಲ್ಲ ಸಿಗೋದಲ್ವ, ಸೊ ಹಾಗಾಗಿ ಹುಳ ಎಲ್ಲ ಇದ್ರೆಲ್ಲ ಹೋಗಲಿ ಅಂತ. ಹಾಗಾಗಿ ಈ ಥರ ಇದನ್ನು ಚೆನ್ನಾಗಿ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ವಾಶ್ ಮಾಡ್ಕೊಂಡು ಆದ ಮೇಲೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಈಗ ನಾನು ಇದನ್ನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನಾವು ಅದನ್ನು. ನೋಡಿ, ಇಷ್ಟೀಗ ಆಯಿತು. ಈಗ ಕಟ್ ಮಾಡ್ಕೊಂಡಾದ ಮೇಲೆ ಇಷ್ಟ ಆಯಿತು ಈಗ ಕ್ವಾಂಟಿಟಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾದಂತಹ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. 2 ಕಾಯಿ ಮೆಣಸು ತೊಗೊಂಡಿದ್ದೇನೆ, 3 ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು 2 ಆನಿಯನ್ ತೊಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಬೇಕು, ಮತ್ತು ಸ್ವಲ್ಪ ಒಂದು 3-4 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ಈಗ ರೆಡಿ ಮಾಡ್ಕೊಂಡಿದ್ದೇನೆ ನಾನೀಗ. ಈಗ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಒಂದು ಬಾಣಲೆಗೆ 2-3 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲ್ ಹಾಕಿದ್ದೇನೆ. ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಕೋಬೋದು. ಆಯಿಲ್ ಕುದಿದ ಮೇಲೆ ನಾವು ನಾರ್ಮಲಾಗಿ ಒಗ್ಗರಣೆ ಕೊಡುವ ಥರನೇ ಕೊಡಬೇಕು ಇದಕ್ಕೆ. ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು, ಬೆಳ್ಳುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತಾದಮೇಲೆ ಮತ್ತು ಕಾಯಿ ಮೆಣಸು ಹಾಕಿ ಮತ್ತು ಸ್ವಲ್ಪ 1-2 ಒಣಮೆಣಸು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ನಾವು ಚಾಪ್ ಮಾಡಿಟ್ಕೊಂಡಿದ್ದಂತಹ ಆನಿಯನ್ನ ಕೂಡ ಹಾಕ್ಕೊಳ್ಬೇಕು. 2 ಆನಿಯನನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಇದು ಫ್ರೈ ಆಗ್ತಾ ಬರ್ತಿದ್ದ ಹಾಗೆಯೇ ಮತ್ತು ನಾವು ಆಲ್ರೆಡಿ ಚಾಪ್ ಮಾಡಿಟ್ಕೊಂಡಿದ್ದೀವಲ್ವ ಟೊಮೆಟೊ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅದನ್ನು ಇದು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಆದ ಮೇಲೆ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪೌಡರ್, 1/4 ಸ್ಪೂನ್ನಷ್ಟು ಅರಿಶಿನ ಪೌಡರು ಮತ್ತು ಸಾಲ್ಟ್ ಹಾಕ್ಕೊಳ್ಬೇಕು. ಇಷ್ಟು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಫುಲ್ ಚೆನ್ನಾಗಿ ಸಾಫ್ಟ್ ಆಗಬೇಕು ಇದರ ಜೊತೆ. ಇಷ್ಟು ಸಾಫ್ಟ್ ಆದ ಮೇಲೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ವಿಟಮಿನ್ ಸೊಪ್ಪು, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಫುಲ್ಲೆಲ್ಲ ಕಟ್ ಮಾಡಿದಂಥ ಸೊಪ್ಪನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮದು ಒಗ್ಗರಣೆ ಪದಾರ್ಥದ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ನಾನು 1 ಮೀಡಿಯಮ್ ಗ್ಲಾಸ್ನಷ್ಟು ನೀರು ತಗೊಂಡು ಹಾಕ್ತಾ ಇದ್ದೇನೆ. ಮತ್ತು ಈಗ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ನೀರಿನ ಜೊತೆಗೆ. ಆಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ವಿಟಮಿನ್ ಸೊಪ್ಪು ಚೆನ್ನಾಗಿ ಬೇಯುವ ತನಕ ಬೇಯಿಸ್ಕೊಳ್ಬೇಕು. ಈಗ ವಿಟಮಿನ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದು ಫುಲ್ ಬೆಂದಾದ ಮೇಲೆ ನಾವು ತೆಂಗಿನಕಾಯಿ ತುರಿಯನ್ನು ಉದುರಿಸಬೇಕು ಇದಕ್ಕೆ. ಈ ಥರ ಒಂದು 1/4 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ನಾನಿಲ್ಲಿ. ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಇಷ್ಟೇ ಕಾಲು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ರೆಸಿಪಿ ಮುಗೀತು ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹೆಸರೇ ಹೇಳುವಾಗೆ ವಿಟಮಿನ್ ಸೊಪ್ಪು ಅಂದರೆ ಇದರಲ್ಲಿ ವಿಟಮಿನ್ ಕಂಟೆಂಟ್ ರಿಚ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ವಿಟಮಿನ್ ಸೊಪ್ಪು ಅಂತ ಹೇಳ್ತಾರೆ.
ಇದನ್ನು ನೀವು ವೈಟ್ ರೈಸ್ ಜೊತೆಗೂ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಬಾಯ್ಲ್ಡ್ ರೈಸ್ ಗಂಜಿ ಜೊತೆಗೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಾಯ್ಲ್ಡ್ ರೈಸ್ ಗಂಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಒಂದು ಡಿಫ್ರೆಂಟ್ ರೆಸಿಪಿಯನ್ನು ತಂದಿದ್ದೇನೆ ಅಂತ ಅಂದ್ಕೊಳ್ತಾ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದನ್ನು ಮತ್ತೆ ಗಂಜಿ ಜೊತೆಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ವೈಟ್ ರೈಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ, ಗಂಜಿಗೆ ಸರ್ವ್ ಮಾಡ್ತಿಲ್ಲ. ಗಂಜಿಗೆ ಕೂಡ ಚೆನ್ನಾಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.